ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಬಯಾಲಜಿ ಕ್ಲಾಸ್ದಲ್ಲಿ ಈಗಾಗಲೇ ನಾವು ಪಚನ ಕ್ರಿಯೆ ಈ ಒಂದು ಟಾಪಿಕ್ ಅನ್ನು ನೋಡ್ತಾ ಇದ್ವಿ. ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಗಳನ್ನ ನೋಡೇವಿ. ಕೊನೆಯದಾಗಿ ನಾವು ಇಲಿಯಂವನ್ನ ನೋಡಿದ್ವಿ. ಇದು ಎದ್ರೊಳಗೆ ಬರ್ತೈತಿ? ಚಿಕ್ಕ ಕರಳು, ಸಣ್ಣ ಕರಳು ಏನೈತಿ, ಸಣ್ಣ ಕರಳದಲ್ಲಿ ಬರುವಂತಹ ಇಲಿಯಂ ಬಗ್ಗೆ ಎಲ್ಲ ಟೋಟಲ್ ಡೀಟೇಲ್ ಆಗಿ ನೋಡಿದ್ವಿ. ಈಗ ಇದರ ಮುಂದಿನ ಭಾಗವನ್ನು ನಾವು ನೋಡೋಣ. ಈಗ ಇಲ್ಲಿ ಚಿತ್ರ ತೆಗಿತೇನೆ ನಾನು. ಇದರಲ್ಲಿ ಏನೇನು ಅಭ್ಯಾಸ ಮಾಡೇವಿ ಅನ್ನೋದನ್ನ ಇನ್ನೊಂದ್ಸಲಿ ನಾವು ನೋಡ್ತಾ ಹೋಗೋಣ. ಇದು ಬಾಯಿಯ ಒಳಗೆ ನಾವ್ ಏನು ನೋಡಿದ್ವಿ? ಇಲ್ಲಿ ಹಲ್ಲುಗಳನ್ನ ನಾವು ಅಧ್ಯಯನ ಮಾಡೇವಿ, ಹೌದಾ? ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಲಾಲಾರಸಗಳು ಬರ್ತಾವು, ಲಾಲಾರಸ ಗ್ರಂಥಿಗಳು ಬರ್ತಾವ, ಅವುಗಳನ್ನ ಅಧ್ಯಯನ ಮಾಡಿದ್ವಿ ಡಿಟೇಲ್ ಆಗಿ. ಇದಾದ್ಮೇಲೆ ಯಾವ್ದು ನೋಡಿದ್ವಿ ನಾವು? ಅನ್ನನಾಳವನ್ನ ನೋಡಿದ್ವಿ, ಅನ್ನನಾಳದ ಬಗ್ಗೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡಿದ್ವಿ? ಜಠರವನ್ನ ನೋಡಿದ್ವಿ. ಜಠರದಲ್ಲಿ 3 ಪ್ರಕಾರಗಳು ಬರ್ತಾವು: ಕಾರ್ಡಿಯಾಕ್, ಫಂಡಿಕ್, ಪೈಲೋರಿಕ್ ಅಂತ ಹೇಳಿ. ಆ 3 ಪ್ರಕಾರಗಳನ್ನ ನೋಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡಿದ್ವಿ? ಇಲ್ಲಿಂದ ಸಣ್ಣ ಕರಳನ್ನ ನೋಡಿದ್ವಿ ಈ ರೀತಿ, ಹೌದಾ? ಸಣ್ಣ ಕರಳಿನಲ್ಲಿ ಎಷ್ಟು ಪ್ರಕಾರಗಳು? ಸಣ್ಣ ಕರಳದಲ್ಲಿ 3 ಭಾಗಗಳನ್ನ ಮಾಡ್ತಾರೆ. ಆ 3 ಭಾಗಗಳು ಯಾವ್ಯಾವ್ದು? ಒಂದನೇದ್ದು ಡ್ಯೂಡೇನಮ್ ಅಂತ ಹೇಳಿದೆ. ಆಮೇಲೆ ಈ ಭಾಗವನ್ನ ಜೇಜುನಮ್ ಅಂತ ಹೇಳಿ ಕರಿತೇವಿ, ಜೇಜುನಮ್. ಈ ಭಾಗವನ್ನ ಏನಂತ ಹೇಳಿ ಕರಿತೇವಿ? ಇಲಿಯಂ ಅಂತ ಹೇಳಿ ಕರಿತೀವಿ, ಇಲಿಯಂ. ಓಕೆ, ಇಲ್ಲಿವರೆಗೆ ನಾವು ನೋಡಿದ್ವಿ. ಆಮೇಲೆ ಇಲ್ಲಿ ವಿಲ್ಲಿ ಅಥವಾ ವಿಲ್ಲೈಗಳು ಅಂತ ಹೇಳಿ ಬೆರಳಿನ ಆಕಾರದ ರಚನೆಗಳು ಇರ್ತಾವು. ನಮ್ಮ ಆಹಾರದಿಂದ ಏನೆಲ್ಲ ಪಚನ ಆಗಿರ್ತೈತಿ, ಆ ಎಲ್ಲಾ ಪಚನ ಆಗಿರುವಂತಹ ಅದ್ರೊಳಗಿರುವಂತಹ ಖನಿಜಾಂಶಗಳಾಗಿರಬಹುದು, ವಿಟಾಮಿನ್ಸ್ ಗಳಾಗಿರಬಹುದು, ಪೋಷಕಾಂಶ ತತ್ವಗಳಾಗಿರಬಹುದು, ಅವು ಎಲ್ಲವುಗಳನ್ನ ವಿಲ್ಲಿಗಳು ಏನ್ ಮಾಡ್ತವೆ? ಹಿರ್ಕೊಂಡು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಡಿಸ್ಪ್ಯಾಚ್ ಮಾಡುವಂತಹ ಕೆಲಸ ವಿಲ್ಲಿಗಳು ಮಾಡ್ತವೆ. ಇಷ್ಟೆಲ್ಲ ಆದ್ಮೇಲೆ ಈಗ ನೆಕ್ಸ್ಟ್ ಯಾವ್ದು ಬರ್ತೈತಿ ಅಂತಂದ್ರ, ಈಗ ಇಲ್ಲಿಗೆ ಆಹಾರ ಪಚನ ಏನಾಗ್ತೈತಿ? ಇಲ್ಲಿಗೆ ಆಹಾರ ಪಚನ ಮುಗೀತು. ಆಹಾರ ಪಚನ ಆಗ್ಲಿಕ್ಕೆ ಟೋಟಲ್ ಆಗಿ 6 ಗಂಟೆ ಬೇಕಾಗ್ತಾವ. ಎಷ್ಟು ಗಂಟೆ ಬೇಕಾಗ್ತೈತಿ ಆಹಾರ ಪಚನ ಆಗ್ಲಿಕ್ಕೆ? 6 ಗಂಟೆ ಬೇಕಾಗ್ತಾವ. ಈ 6 ಗಂಟೆ ಆಹಾರ ಪಚನ ಆದ್ಮೇಲೆ ನೆಕ್ಸ್ಟ್ ಆಹಾರ ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ದೊಡ್ಡ ಕರಳಿಗೆ ಹೋಗ್ತೈತಿ. ಎಲ್ಲಿಗೆ ಹೋಗ್ತೈತಿ? ದೊಡ್ಡ ಕರಳಿಗೆ ಹೋಗ್ತೈತಿ. ಆಹಾರ ಎಲ್ಲಿಗೆ ಹೋಗ್ತೈತಿ? ದೊಡ್ಡ ಕರಳಿಗೆ ಹೋಗ್ತೈತಿ. ಇದು ಏನು ಅಂತಂದ್ರೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೈತಿ? ಇದು ದೊಡ್ಡ ಕರಳು. ಓಕೆನಾ? ಇಲ್ಲೇನಿದೆ? ದೊಡ್ಡ ಕರಳಿಗೆ ಆಹಾರ ಈ ರೀತಿ ಹೋಗ್ತೈತಿ. ಓಕೆ, ಇದು ಏನಿದು? ದೊಡ್ಡ ಕರಳು. ಇದು ಏನು? ಗುದದ್ವಾರ. ಇಲ್ಲಿ ಏನಿರ್ತೈತಿ? ಗುದದ್ವಾರ, ಏನಸ್ ಅಂತ ಕರಿತೇವೆ. ಓಕೆ, ಈಗ ದೊಡ್ಡ ಕರಳು ನೋಡೋಣ. ಆಮೇಲೆ ಇಲ್ಲಿ ಏನೇನ್ ನೋಡಿದ್ವಿ ನಾವು? ಇಲ್ಲಿ ಒಂದ್ ಏನಿರ್ತೈತಿ? ಲಿವರ್ ಇರ್ತೈತಿ, ಇದ್ರ ಕೆಳಗೆ ಪಿತ್ತಾಶಯ ಇರ್ತೈತಿ, ಇಲ್ಲಿ ಪ್ಯಾನ್ಕ್ರಿಯಾಸ್ ಮೆದುಜೀರಕಾಂಗ ಗ್ರಂಥಿ ಇರ್ತೈತಿ, ಅದನ್ನು ಕೂಡ ನಾವು ನೋಡಿದ್ವಿ. ಮೆದುಜೀರಕಾಂಗ ಗ್ರಂಥಿಯಿಂದ 3 ಪ್ರಕಾರದ ಕಿಣ್ವಗಳು ಬಿಡುಗಡೆ ಆಗ್ತಾವು. ಅವುಗಳಿಗೆ ಲ್ಯಾಟ್ ಅಂತ ಹೇಳಿ ಕರಿತೀವಿ, ಲೈಪೇಜ್, ಅಮೈಲೇಜ್ ಮತ್ತು ಟ್ರಿಪ್ಸಿನ್ ಅಂತ ಹೇಳಿ ಕರಿತೀವಿ. ಲೈಪೇಜ್ ಏನ್ ಮಾಡ್ತೈತಿ? ಕೊಬ್ಬನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಲೈಪೇಜ್, ಅಮೈಲೇಜ್ ಇದು ಪಿಷ್ಟ. ಆಮೇಲೆ ನೆಕ್ಸ್ಟ್ ಟ್ರಿಪ್ಸಿನ್ ಇರುವಂತದ್ದು ಪ್ರೋಟೀನ್ ಅನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತೈತೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ನಾವು ನೋಡುವಂತದ್ದು ಏನು ಅಂತಂದ್ರ ನೆಕ್ಸ್ಟ್ ದೊಡ್ಡ ಕರಳು. ದೊಡ್ಡ ಕರಳನ್ನ ನೋಡೋಣ. ಇದನ್ನ ನಾವು ಇಂಗ್ಲಿಷ್ ದಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು. ನೋಡ್ರಿ ಇಲ್ಲಿ ಐತಲ್ಲ, ತೆಗೆದೇನೆ. ಇದು ಏನಿದು? ದೊಡ್ಡ ಕರಳು ಅಂತ ಹೇಳ್ತೇವೆ. ಮೊದಲು ಇವುಗಳ ಭಾಗಗಳನ್ನ ನೋಡೋಣ. ದೊಡ್ಡ ಕರಳಿನಲ್ಲಿ ಯಾವೆಲ್ಲ ಭಾಗಗಳು ಇರ್ತಾವು? ಒಂದನೇ ಭಾಗ ಯಾವುದು ಅಂತಂದ್ರೆ, ಇದರಲ್ಲಿ ಇಲ್ಲಿ ಏನ್ ಚೂಪಾಗೈತ್ಲಾ, ಇದನ್ನ ಏನಂತ ಕರಿತೀವಿ ನಾವು? ಅಪೆಂಡಿಕ್ಸ್ ಅಂತ ಕರಿತೀವಿ. ಅಪೆಂಡಿಕ್ಸ್ ಅಪೆಂಡಿಕ್ಸ್ ಆಪರೇಷನ್ ಆಗೈತಿ ಅಂತ ಹೇಳ್ತಾರಲ್ಲ, ಅದ ಅಪೆಂಡಿಕ್ಸ್ ಅದು. ಆಮೇಲೆ ಈ ಫಸ್ಟ್ ಸ್ಟಾರ್ಟಿಂಗ್ ಅದ ಭಾಗವನ್ನ ಸೀಕಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಕಮ್. ಇದನ್ನ ಏನಂತ ಕರಿತೀವಿ? ಅಸೆಂಡಿಂಗ್ ಕೋಲನ್ ಅಂತ ಕರಿತೀವಿ. ಆಕ್ಚುಲಿ ಕೋಲನ್ ಅನ್ನುವಂತ ವರ್ಡ್ ಏನು ಅಂತಂದ್ರ, ಈ ದೊಡ್ಡ ಕರಳಿಗೆ ಕೋಲನ್ ಅಂತ ಏನು ಕೂಡ ಕರಿತೀವಿ ನಾವು. ಏನಂತ ಕರಿತೀವಿ?
ಕೋಲನ್ ಅಂತ ಏನು ಕೂಡ ಕರಿತೀವಿ. ಅದ್ರ ಸಲುವಾಗಿ ಇಲ್ಲಿ ಅಸೆಂಡಿಂಗ್ ಕೋಲನ್. ಅಸೆಂಡಿಂಗ್ ಅಂತಂದ್ರೆ ಏನು ಮ್ಯಾಗ ಇರೋದು, ಡಿಸೆಂಡಿಂಗ್ ಅಂತಂದ್ರೆ ಹಿಂಗ್ ಕೆಳಗೆ ಇರೋದಕ್ಕೆ ಡಿಸೆಂಡಿಂಗ್ ಅಂತೇವಿ. ಹಿಂಗ ಮ್ಯಾಗ ಏರೈತ್ಲಾ ಇದಕ್ಕ ಅಸೆಂಡಿಂಗ್ ಕೋಲನ್ ಅಂತೇವಿ. ಇಲ್ಲಿ ಕೆಳಗೆ ಇರೋದೈತಿ ಇದಕ್ಕೆ ಏನಂತ ಕರಿತೀವಿ, ಡಿಸೆಂಡಿಂಗ್ ಡಿಸೆಂಡಿಂಗ್ ಕೋಲನ್. ಡಿಸೆಂಡಿಂಗ್ ಕೋಲನ್ ಇದಕ್ಕೆ ಏನಂತ ಕರಿತೀವಿ, ಹಿಂಗ ಇರ್ತೈತ್ಲಾ ಅದಕ್ಕೆ ಏನಂತ ಕರಿತೀವಿ, ಇದು ಟ್ರಾನ್ಸ್ವರ್ಸ್ ಕೋಲನ್. ಇದು ಟ್ರಾನ್ಸ್ವರ್ಸ್ ಕೋಲನ್. ಆಮೇಲೆ ಇದಕ್ಕೆ ಏನಂತ ಕರಿತೀವಿ, ಸಿಗ್ಮಾಯ್ಡ್. ಸಿಗ್ಮಾಯ್ಡ್ ಅಂದ್ರ ಅರ್ಧ. ಸಿಗ್ಮಾಯ್ಡ್ ಅಂತಂದ್ರೆ ಅರ್ಧ. ಅದಕ್ಕೆ ಏನಂತೀವಿ, ಅರ್ಧ ಐತಿಲ್ಲ ಅದ ನೋಡ್ರಿ, ಇಷ್ಟ ಅರ್ಧ ಐತದ. ಇಲ್ಲಿಂದ ಹಿಡಿದ ಇಲ್ಲಿ ತಕ ಐತಾ, ಇದಕ್ಕೆ ಸಿಗ್ಮಾಯ್ಡ್ ಕೋಲನ್ ಅಂತ ಕರಿತೀವಿ. ಈ ಪೂರ್ತಿ ಭಾಗವನ್ನ ಏನಂತ ಕರಿತೀವಿ, ಡಿಸೆಂಡಿಂಗ್ ಕೋಲನ್ ಅಂತೇವಿ. ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಏನಂತ ಕರಿತೀವಿ, ಟ್ರಾನ್ಸ್ವರ್ಸ್ ಕೋಲನ್. ಇಲ್ಲಿಂದ ಇಲ್ಲಿಗೆ ಇರೋದನ್ನ ಅಸೆಂಡಿಂಗ್ ಕೋಲನ್ ಅಂತೇವಿ. ಈ ಸ್ಟಾರ್ಟಿಂಗ್ ಭಾಗವನ್ನ ಏನಂತ ಕರಿತೀವಿ, ಸೀಕಮ್ ಅಂತೇವಿ. ಇಲ್ಲಿ ಇರ್ತೈತ್ಲ ಅದಕ್ಕೆ ಏನಂತೇವಿ, ಅಪೆಂಡಿಕ್ಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಲಾಸ್ಟ್ ಗೆ ಇರ್ತೈತ್ಲ ಅದಕ್ಕೆ ಏನಂತೇವಿ, ಗುದದ್ವಾರ ಲಾಸ್ಟ್ ಗೆ ಇರ್ತೈತಿ. ಸೊ ಈ ಎಲ್ಲಾ ಭಾಗಗಳನ್ನು ನಾವು ಇಲ್ಲಿ ಇದರಲ್ಲಿ ನೋಡ್ತೇವೆ. ಓಕೆನಾ. ಯಾವ್ಯಾವ ಭಾಗ ಇದಾವ ಹೇಳ್ರಿ. ಫಸ್ಟ್ ಗೆ ಅಪೆಂಡಿಕ್ಸ್ ಬರ್ತೈತಿ, ಅದಾದ್ಮೇಲೆ ಸೀಕಮ್ಮ, ಆಮೇಲೆ ಅಸೆಂಡಿಂಗ್ ಕೋಲನ್, ಟ್ರಾನ್ಸ್ವರ್ಸ್ ಕೋಲನ್, ಅಸೆಂಡಿಂಗ್ ಕೋಲನ್ ಹಿಂಗಿತ್ತು ಅಂತಂದ್ರೆ ಅಸೆಂಡಿಂಗ್ ಕೋಲನ್, ಟ್ರಾನ್ಸ್ವರ್ಸ್ ಕೋಲನ್, ಡಿಸೆಂಡಿಂಗ್ ಕೋಲನ್, ಸಿಗ್ಮಾಯ್ಡ್ ಕೋಲನ್. ಆಮೇಲೆ ಕೆಳಗ ಏನಿರ್ತೈತಿ, ಎನಸ್ ಇರ್ತೈತಿ, ಗುದದ್ವಾರ ಇರ್ತೈತಿ. ಎಲ್ಲಾ ಭಾಗನ ನೆನಪಿಟ್ಕೋಬೇಕು. ಓಕೆ. ಸೊ ಈಗ ನಾವು 1 by 1 ಈ ಒಂದು ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಎದ್ರ ಬಗ್ಗೆ, ದೊಡ್ಡ ಕರುಳಿನ ಬಗ್ಗೆ ತಿಳ್ಕೊತಾ ಹೋಗೋಣ. ದೊಡ್ಡ ಕರು ನೋಡ್ರಿ, ಈಗ ಇಲ್ಲಿ ಸಣ್ಣ ಕರುಳದಲ್ಲಿ ಎಲ್ಲಾ ಖನಿಜಾಂಶಗಳು, ವಿಟಾಮಿನ್ಸ್ಗಳು, ಪೋಷಕಾಂಶ ತತ್ವಗಳು ಎಲ್ಲಾ ಹೀರ್ಕೋತೈತಿ. ವಿಲ್ಲಿಗಳು ಹೀರ್ಕೊಂಡ ಮೇಲೆ ಏನಾಗ್ತೈತಿ, ವೇಸ್ಟ್ ಏನು ಉಳಿದಿರ್ತೈತ್ಲ, ವೇಸ್ಟ್ ಮತ್ತು ನೀರು, ಏನು ವೇಸ್ಟ್ ಮತ್ತು ನೀರು ಎಲ್ಲಿಗೆ ಬರ್ತೈತಿ, ವೇಸ್ಟ್ ಪ್ಲಸ್ ವಾಟರ್, ಇದೆಲ್ಲ ಎಲ್ಲಿಗೆ ಬರ್ತೈತಿ ಅಂತಂದ್ರೆ ದೊಡ್ಡ ಕರುಳಿನಲ್ಲಿ ಬರ್ತೈತಿ. ಸೊ ಇದು ವೇಸ್ಟ್ ದಲ್ಲಿರುವಂತಹ ನೀರನ್ನು ಏನ್ ಮಾಡ್ತೈತಿ, ಇದು ಹೀರಿಕೊಳ್ಳುತ್ತದೆ. ಯಾವುದು, ದೊಡ್ಡ ಕರಳು. ವೇಸ್ಟ್ ದಲ್ಲಿರುವಂತಹ ನೀರೇನಿರ್ತೈತಿ ಅದನ್ನ ಹೀರ್ಕೋತೈತಿ. ಇಲ್ಲಿ ವೇಸ್ಟ್ ಆಮೇಲೆ ನೀರು ಎಲ್ಲಾ ಇಲ್ಲಿ ಬರ್ತೈತಿ. ಇದ್ರೊಳಗಿರುವಂತಹ ವೇಸ್ಟ್ ದೊಳಗಿರುವಂತಹ ನೀರನ್ನ ಯಾರು ಹಿರ್ಕೋತಾರೋ, ದೊಡ್ಡ ಕರಳು ಹಿರ್ಕೋತೈತಿ. ನೀರನ್ನ ಯಾರು ಹಿರ್ಕೋತಾರೋ, ದೊಡ್ಡ ಕರಳು ಹಿರ್ಕೋತೈತಿ. ಓಕೆನಾ. ಈಗ ಒಂದು ವೇಳೆ ದೊಡ್ಡ ಕರಳು ಇರುವಂತದ್ದು ನೀರನ್ನು ಹಿಡ್ಕೊಲಿಲ್ಲ ಅಂತಂದ್ರ ಏನಾಗ್ತೈತಿ, ನಮ್ಗ ಲೂಸ್ ಮೋಷನ್ ಗಳಾಗ್ತಾವ. ಲೂಸ್ ಮೋಷನ್ ಅಂತಂದ್ರ ಡಿಸೆಂಟ್ರಿ ಅಂತ ಹೇಳ್ತೇವಲ್ಲ ನಾವು. ಓಕೆ, ಸಂಡಾಸಕ್ಕೆ ಹತ್ತೋದು ಲೂಸ್ ಮೋಷನ್ ಅಂತ ಕರಿತೇವೆ, ಡಿಸೆಂಟ್ರಿ ಹತ್ತತೈತಿ. ಈ ಲೂಸ್ ಮೋಷನ್ ಇರುವಂತದ್ದು ಅತಿ ಹೆಚ್ಚಾಗಿ ಆಯ್ತು ಅಂತಂದ್ರೆ ಏನಾಗ್ತೈತಿ, ಡಯೇರಿಯಾ ರೋಗ ಆಗ್ತೈತಿ. ಯಾವ್ದು ರೋಗ, ಡಯೇರಿಯಾ ರೋಗ ಆಗ್ತೈತಿ. ಡಯೇರಿಯಾ ರೋಗ ಬಹಳ ಡೇಂಜರ್ ಆಗಿರುವಂತ ಡಯೇರಿಯಾ ರೋಗ ಇರ್ತೈತಿ. ಈ ಡಯೇರಿಯಾ ರೋಗದೊಳಗ ಲೂಸ್ ಮೋಷನ್ ಸ್ಟಾಪ್ ಆಗಂಗಿಲ್ಲ. ಸಂಡಾಸ್ಗೆ ಹತ್ತಿರ್ತೈತ್ಲ ಅದ ಸ್ಟಾಪ್ ಆಗಂಗಿಲ್ಲ, ಅದ ಹಂಗ ಹೋಗ್ತಾನೆ ಇರ್ತೈತಿ. ಅವಾಗ ಮೈಯಾಗಿರುವಂತ ಎಲ್ಲಾ ಶಕ್ತಿ ಹೋಗ್ತೈತಿ, ನೀರಿನ ಅಂಶ ಎಲ್ಲಾ ಹೋಗ್ತೈತಿ. ನೋಡ್ರಿ, ಆಕ್ಚುಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ಬಹಳ ಇರ್ಬೇಕಾಗ್ತೈತಿ, ಅವಾಗ ನಾವು ಜೀವಂತ ಇರ್ತೇವಿ. ಇಲ್ಲ ಅಂತಂದ್ರ ಸಾಯ್ತೇವಿ. ಅದ್ರ ಸಲುವಾಗಿ ಡಯೇರಿಯಾ ಏನ್ ಹೇಳಿದ್ರೆ ಲೂಸ್ ಮೋಷನ್ ಇರ್ತೈತಿ. ಯಾವಾಗ ಆಗ್ತೈತಿ, ಇದು ನೀರನ್ನ ಹೀರ್ಕೊಲಿಲ್ಲ ದೊಡ್ಡ ಕರಳು ಅಂತ ಅಂದಾಗ ಅದು ಅವಾಗ ಡಯೇರಿಯಾ ರೋಗ ಆಗ್ತೈತಿ. ಲೂಸ್ ಮೋಷನ್ ಆದ್ಮೇಲೆ ಡಯೇರಿಯಾ ರೋಗ ಆಗ್ತೈತಿ. ಸೊ ಲೂಸ್ ಮೋಷನ್ ಒಳಗೆ ಏನಿರ್ತೈತಿ, ನೀರನ್ನ ಸರಿಯಾಗಿ ಹಿರ್ಕೊಳಂಗಿಲ್ಲ, ವೇಸ್ಟ್ ಮತ್ತ ನೀರ ಎರಡು ಕುಡ್ಕೊಂಡಿರ್ತಾವು, ಅದು ಹೊರಗೆ ಹೋಗ್ತಿರ್ತೈತಿ. ಆಕ್ಚುಲಿ ನಮ್ಮ ದೇಹದಿಂದ ನೀರು ಹೊರಗೆ ಹೋಗ್ಬಾರ್ದು ಹೆಚ್ಚು. ಓಕೆ, ಯುರಿನ್ ದಿಂದ ಏನ್ ಹೋಗ್ತೈತ್ಲಾ, ಒಂದಕ್ ಹೋಗ್ತೇವಲ್ಲ ನಾವು, ಯುರಿನ್ ದಿಂದ ಹೋಗ್ತೈತಿ ಅದ ಅಷ್ಟ ಹೋಗ್ಬೇಕು. ಬಟ್ ಈ ಸೈಡ್ ದಿಂದನು ಹಿಂಗ್ ಹೋಗಾಕತ್ತಿತ್ತು ಅಂತಂದ್ರ ಅದು ಪ್ರಾಬ್ಲಮ್ ಆಗ್ತೈತಿ. ಸೊ ಡಿಸೆಂಟ್ರಿ ಲೂಸ್ ಮೋಷನ್ಸ್ ಗಳು ಆದ್ಮೇಲೆ ಅದ್ ಹಂಗ ಬಿಟ್ವಿ ಅಂತಂದ್ರ ನಾವು ಡಯೇರಿಯಾ ರೋಗ ಆಗ್ತೈತಿ. ಇದ್ರೊಳಗ ವ್ಯಕ್ತಿಯ ಸಾವು ಕೂಡ ಆಗುವಂತಹ ಚಾನ್ಸಸ್ ಇರ್ತೈತಿ. ಡಯೇರಿಯಾ ರೋಗ ಯಾವುದಕ್ಕೆ ಸಂಬಂಧಿಸಿದೆ, ದೊಡ್ಡ ಕರುಳಿಗೆ ಸಂಬಂಧಿಸಿದೆ. ಡಯೇರಿಯಾ ರೋಗ ಯಾವ್ದಕ್ ಸಂಬಂಧ ಇದೆ, ದೊಡ್ಡ ಕರುಳಿಗೆ ಸಂಬಂಧ ಇದೆ. ಓಕೆ, ಈಗ ನೋಡ್ರಿ, ಇದಿಷ್ಟು ಗೊತ್ತಾಯ್ತಾ. ಇಷ್ಟು ಗೊತ್ತಾದ್ಮೇಲೆ ಈಗ ನೆಕ್ಸ್ಟ್ ಮತ್ತು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡೋಣ.
ಈಗ ಇದಿಷ್ಟು ಒಂದು ಭಾಗ ಇದರದ ಇಷ್ಟು ಗೊತ್ತಿರ್ಬೇಕು. ಈಗ ಇಲ್ಲಿ ದೊಡ್ಡ ಕರಡದೊಳಗ ನಾವ್ ಏನ್ ಮಾಡೋಣ, ಒಂದೊಂದಾಗಿ ಎಲ್ಲಾ ನೋಡ್ಕೊತ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಏನೈತಿ ಇಲ್ಲಿ, ಇದ್ರೊಳಗ ಮುಖ್ಯವಾಗಿ ಅಪೆಂಡಿಕ್ಸ್ ನಮಗ ಕಾಣಾಕತೈತಿ. ಅಪೆಂಡಿಕ್ಸ್ ಕಾಣತೈತಿ ಎಲ್ಲರಿಗೂ ನಿಮ್ಗ. ಅಪೆಂಡಿಕ್ಸ್ ಇದು ಒಂದು ಈಗ ನಮ್ಮ ಮಾನವರಲ್ಲಿ ಏನೈತಿ ಅಂತಂದ್ರ ವೇಸ್ಟ್ ಪಾರ್ಟ್ ಆಗಿ ಉಳಿದೈತಿ. ವೇಸ್ಟ್ ಪಾರ್ಟ್ ಅದು ಏನಾಗೈತಿ, ಅದು ವೇಸ್ಟ್ ಪಾರ್ಟ್ ಆಗಿ ನಮ್ಮ ದೇಹದೊಳಗ ಇದೆ. ಯಾವುದು? ಅಪೆಂಡಿಕ್ಸ್. ಸೊ ಈ ಅಪೆಂಡಿಕ್ಸ್ ಎದಕ್ ಯೂಸ್ ಆಗ್ತೈತಿ ಅಂತಂದ್ರ ಪಿಷ್ಟವನ್ನ ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಇರ್ತೈತದ. ಏನ್ ಪಚನ ಮಾಡ್ಲಿಕ್ಕೆ? ಪಿಷ್ಟ ಪಚನ ಮಾಡಲು. ಪಿಷ್ಟ ಪಚನ ಮಾಡಲು ಏನ್ ಬೇಕು ನಮಗ? ಅಪೆಂಡಿಕ್ಸ್ ಬೇಕಾಗುತ್ತೆ. ಬಟ್ ನಾವು ಪಿಷ್ಟನ್ನ ಅತಿ ಹೆಚ್ಚಾಗಿ ಸೇವಿಸಂಗಿಲ್ಲ. ಪಿಷ್ಟ ಎಲ್ಲಿ ಅತಿ ಹೆಚ್ಚಿರ್ತೈತಿ ಅಂತಂದ್ರ ಎಲೆಗಳಲ್ಲಿ, ತಪ್ಪಲುಗಳಲ್ಲಿ ಅತಿ ಹೆಚ್ಚಾಗಿ ಪಿಷ್ಟಿನ ಪ್ರಮಾಣ ಇರ್ತೈತಿ. ಸೊ ನೀವು ಎಲೆ ತಿಂತೇರಿ? ತಪ್ಪಲ ತಿಂತೇರಿ? ತಿನ್ನಂಗಿಲ್ಲ. ಸೊ ಅದ್ರ ಸಲುವಾಗಿ ಬರ್ತಾ ಬರ್ತಾ ಏನಾಗೈತಿ ಅಂತಂದ್ರೆ, ಮೊದಲು ಮಾನವ ಇದ್ದಲ್ಲ, ಬಹಳ ಹಳೆ ಕಾಲದಲ್ಲಿ ಆದಿಮಾನವ, ಆ ಮಾನವನಲ್ಲಿ ಅಪೆಂಡಿಕ್ಸ್ ಅನ್ನುವಂಥದ್ದು ಏನಿತ್ತು ಅಂತಂದ್ರ ಅತಿ ದೊಡ್ಡದಾಗಿತ್ತದ. ಏನಿತ್ತು? ಸೈಜ್ ಇಷ್ಟ ಐತ್ಲ ಈಗ, ಅದು ದೊಡ್ಡದಾಗಿತ್ತು ಸೈಜ್. ಯಾಕಂದ್ರ ಆ ಟೈಮ್ದಲ್ಲಿ ಮಾನವ ಏನ್ ಮಾಡ್ತಿದ್ದ? ಎಲೆ ತಿಂತಿದ್ದ, ತಪ್ಪಲ್ಗಳನ್ನ ತಿಂತಿದ್ದ. ಅವ್ನ್ ಗೊತ್ತಿರ್ಲಿಲ್ಲ ನಾವು ಅಡಿಗೆ ಮಾಡಿ ತಿನ್ಬೇಕು ಅಂತೇಳಿ. ಬ್ಯಾರೆ ಬ್ಯಾರೆ ಹಣ್ಣುಗಳಿದಾವ, ಅದು ಇದು ಏನು ಗೊತ್ತಿದ್ದಿಲ್ಲ. ಬರೇ ಮಾಂಸಾಹಾರಿ ಆಗಿದ್ದ ಆ ಟೈಮ್ದಲ್ಲಿ ಮೊಟ್ಟ ಮೊದಲು. ಆಮೇಲೆ ಗೊತ್ತಾಗ್ತೈತಿ ಅವಂಗ ತಪ್ಲಾನು ತಿನ್ಬಹುದು ಅಂತೇಳಿ. ಎಲ್ಲಾ ಮಾಂಸಾಹಾರಿ ಎಲ್ಲಾ ಪ್ರಾಣಿಗಳು ಸತ್ತ ಮೇಲೆ ಅವಂಗ ಗೊತ್ತಾಗ್ತೈತಿ ಮಾನವನಿಗೆ ನಾವು ಇನ್ನೇನ್ ತಿನ್ನೋದಪ್ಪ ಅಂತಂದಾಗ, ಹಿಂಗ್ ಹೋಗ್ತಾ ಹೋಗ್ತಾ ಹಿಂಗ್ ತಗದ್ ಒಂದ್ ಗಜ್ರಿ ತಿಂತಾನು. ಬಾಳ ಸ್ವೀಟ್ ಐತಿ, ಚಲೋ ಐತಿ ಇದ, ಇದನ್ನ ತಿನ್ನೋಣ ಅಂತ ಹಿಂಗೆಲ್ಲಾ ಕಿತ್ಕೊಂಡ್ ತಿನ್ನಾಕತ್ತ. ಜೊತೆಗೆ ಎಲ್ಲಿಗಳು ತಿನ್ನಾಕತ್ತು, ಹಂಗ ಹಿಂಗ ಎಲ್ಲಾ ಚಾಲು ಆತು. ಆ ಟೈಮ್ದಲ್ಲಿ ಒಂದ್ ಸ್ವಲ್ಪ ದೊಡ್ಡದಿತ್ತು. ಏನ್ ಹೇಳ್ರಿ, ಅಪೆಂಡಿಕ್ಸ್ ಮಾನವ ದೇಹದಲ್ಲಿ ಅಪೆಂಡಿಕ್ಸ್ ದೊಡ್ಡದಿತ್ತು. ಯಾಕಂದ್ರೆ ಅದು ಪಿಷ್ಟವನ್ನು ಪಚನ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತದೆ. ಬಟ್ ಪ್ರಾಣಿಗಳಲ್ಲಿ ಅತಿ ದೊಡ್ಡದಾಗಿ ಇದು ಇರ್ತೈತಿ. ಯಾವ್ದು? ಅಪೆಂಡಿಕ್ಸ್ ಇರುವಂತದ್ದು ಪ್ರಾಣಿಗಳಲ್ಲಿ ಅತಿ ದೊಡ್ಡದಾಗಿರ್ತೈತಿ. ಯಾಕಂದ್ರೆ ಅವು ತಪ್ಪಲುಗಳು, ಅದು ಇದು, ಆಮೇಲೆ ಕಬ್ಬ್ ಇರ್ತೈತ್ಲಾ, ಕಬ್ಬಿನ ಸಿಪ್ಪೆ, ಅವು ಎಲ್ಲ ತಿಂತಾವ. ಅದನ್ನೆಲ್ಲ ಪಚನ ಮಾಡಕ್ ಅಪೆಂಡಿಕ್ಸ್ ಬೇಕಾಗ್ತೈತಿ. ಪಿಷ್ಟ ಇರ್ತೈತಿ ಅದ್ರೊಳಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಓಕೆ, ಸೊ ಈಗ ನಮ್ಮಲ್ಲಿ ಇದು ಎಲ್ಲ ಮುಗ್ದೈತಿ. ನಾವೆಲ್ಲ ಆರಾಮಾಗಿ ಬಹಳ ಹೈಫೈ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಕುರ್ಕುರೆ ಅವೆಲ್ಲ ತಿನ್ನಾಕತ್ತೇವಿ. ಆರಾಮಾಗಿ ಪಚನ ಮಾಡ್ತೈತಿ ನಮ್ಮ ಬಾಡಿ. ಅಪೆಂಡಿಕ್ಸ್ ಬೇಕಾಗಿಲ್ಲ ಅದಕ್ಕೆ. ಇದಾದ್ಮೇಲೆ ನೆಕ್ಸ್ಟ್ ವೇಸ್ಟ್ ಇರುವಂತದ್ದು ಎಲ್ಲಿಗೆ ಹೋಗ್ತೈತಿ? ಇಲ್ಲಿ ಸೀಕಮ್ಗೆ ಹೋಗ್ತೈತಿ. ಇಲ್ಲಿ ಸೀಕಮ್ಗೆ ಹೋದ್ಮೇಲೆ ಏನಾಗ್ತೈತಿ? ಇದ್ರೊಳಗೆ ನೀರಿನ ಅಂಶ ಎಲ್ಲ ಹೀರ್ಕೊಳಕ್ ಚಾಲು ಆಗ್ತೈತಿ. ನೀರಿನ ಅಂಶ ಹೀರ್ಕೊಂಡು ಏನಾಗ್ತೈತಿ ಅಂತಂದ್ರ ಇಲ್ಲಿ ಏನಾಗ್ತೈತಿ? ವೇಸ್ಟ್ ಏನಿರ್ತೈತ್ಲಾ, ವೇಸ್ಟ್ ಬರ್ತೈತಿ ಬಂದ್ ಇಲ್ಲಿ ಏನ್ ಮಾಡ್ತೈತಿ ಅಂತಂದ್ರ ಇಲ್ಲಿ ಒಂದು ಮಲಾಶಯ ಇರ್ತೈತಿ. ಏನಿರ್ತೈತಿ ಇಲ್ಲಿ? ಮಲಾಶಯ. ಇದಕ್ಕ ಇಂಗ್ಲಿಷ್ ಒಳಗ ರೆಕ್ಟಮ್ ಅಂತೇವಿ. ಇಲ್ಲಿ ಮಲಾಶಯ ಇರ್ತೈತಿ ಗುದದ್ವಾರದ ಮೇಲೆ. ಸೊ ಇಲ್ಲಿ ಮಲಾಶಯದೊಳಗೆ ವೇಸ್ಟ್ ಬಂದು ಏನಾಗ್ತೈತಿ? ಕುಂಡ್ರಾಕ್ ಚಾಲು ಆಗ್ತೈತಿ. ಅಂದ್ರೆ ಅಲ್ಲಿ ಬಂದು ಸ್ಟಾಕ್ ಆಗ್ತೈತಿ. ಮಲಾಶಯದಲ್ಲಿ ಏನಾಗ್ತೈತಿ? ವೇಸ್ಟ್ ಬಂದು ಏನಾಗ್ತೈತಿ? ಇಲ್ಲಿ ಸ್ಟಾಕ್ ಆಗಾಕ್ ಚಾಲು ಆಗ್ತೈತಿ. ಈ ಮಲಾಶಯದಲ್ಲಿ ನೋಡ್ರಿ ಒಂದ್ ಇಂಪಾರ್ಟೆಂಟ್ ಏನು ಅಂತಂದ್ರ, ಮಲಾಶಯಕ್ಕೆ ಇಂಗ್ಲಿಷ್ ಒಳಗ ರೆಕ್ಟಮ್ ಅಂತೇವೆ. ಮಲಾಶಯದೊಳಗ ಏನ್ ವೇಸ್ಟ್ ಬಂದ್ ಕುಂತಿರ್ತೈತಿ, ಆ ವೇಸ್ಟ್ ಬಹಳ ಡೇಂಜರ್ ಆಗಿರುವಂತಹ ವೇಸ್ಟ್ ಆಗಿರ್ತೈತದ. ಅದರಲ್ಲಿ ಬಹಳಷ್ಟು ಆಸಿಡ್ಸ್ ಗಳು, ಅದು ಇದು ಏನಾಗಿರ್ತೈತಿ ಅದ್ರಲ್ಲಿ ಕೂಡ್ಕೊಂಡಿರ್ತೈತಿ. ಅದ್ರ ಸಲುವಾಗಿ ಈ ಮಲಾಶಯದಲ್ಲಿ ನೀವು ಅತಿ ಹೆಚ್ಚಿನ ಹೊತ್ತಿನವರೆಗೆ ಮಲವನ್ನ ಇಲ್ಲೇ ಹಿಂಗ ಸ್ಟಾಕ್ ಮಾಡಿ ಇಟ್ಕೊಳಕತ್ತೀರ ಅಂತಂದ್ರ ಅಲ್ಲಿ ಏನಾಗ್ತೈತಿ ಅಂತಂದ್ರ ನೋವುಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಮಲಾಶಯದಲ್ಲಿ ಏನಾಗ್ತಾವ? ನೋವುಗಳು ಆಗಾಕ್ ಚಾಲು ಆಗ್ತಾವ. ಇಲ್ಲಿ ಸೈಡ್ ಏನಾಗ್ತಾವ್ರಿ? ಇಲ್ಲಿ ಸೈಡ್ ಏನಾಗ್ತಾವ? ಹಿಂಗ ನೋವುಗಳು ಆಗ್ಲಿಕ್ಕೆ ಚಾಲು ಆಗ್ತಾವ. ಈ ನೋವುಗಳು ಏನಾಗ್ತೈತಿ ಅಂತಂದ್ರ, ಈ ನೋವುಗಳು ಏನ್ ಮಾಡ್ತಾವು ಅಂತಂದ್ರ, ಯಾವಾಗ ಮಲ ಹೊರಗೆ ಹೋಗುತ್ತಿರ್ತೈತಿ ಆ ಟೈಮ್ದಲ್ಲಿ ಈ ನೋವುಗಳನ್ನ ಕೆದರಿ ಅವುಗಳನ್ನ ಟಚ್ ಮಾಡಿ ಆ ಮಲ ಇರುವಂತದ್ದು ಹೊರಗೆ ಹೋಗ್ತೈತಿ. ಅವಾಗ ಇಲ್ಲಿ ನೋವು ಆಗ್ತೈತಿ, ನಮಗ್ ತ್ರಾಸ್ ಕೂಡ ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ ಅಂತಂದ್ರೆ, ಈ ನೋವನ್ನ ಕೆದರಿ ಯಾವಾಗ ಮಲ ಹೊರಗ್ ಹೋಗ್ತೈತಿ ಅವಾಗ ಇಲ್ಲಿಂದ ಏನಾಗ್ತೈತಿ? ರಕ್ತನು ಕೂಡ ಹೊರಗ್ ಹೋಗಾಕ್ ಚಾಲು ಆಗ್ತೈತಿ. ಇಲ್ಲಿಂದ ಏನಾಗ್ತೈತಿ? ಈ ನೋವುಗಳಿಂದ ರಕ್ತ ಕೂಡ ಹೊರಗ್ ಹೋಗಾಕ್ ಚಾಲು ಆಗ್ತೈತಿ. ರಕ್ತ ಹೊರಗ್ ಹೋಗಾಕತ್ತಿತ್ತು ಅಂತಂದ್ರ ಆ ಒಂದು ರೋಗಕ್ಕೆ ಏನಂತ ಕರಿತೇವೆ ನಾವ? ಪೈಲ್ಸ್ ಅಂತ ಕರಿತೇವೆ. ಏನಂತ ಕರಿತೇವಿ?
ಪಾಯಿಲ್ಸ್ ರೋಗ ಅಂತ ಕರಿತೀವಿ. ಈ ನೋವುಗಳು ಅದು ಅಂತಂದ್ರ ಅವುಗಳಿಗೆ ಪಾಯಿಲ್ಸ್ ರೋಗ ಅಂತ ಕರಿತೀವಿ. ಈ ಪಾಯಿಲ್ಸ್ ಗಳು ಏನಾಗ್ತಾವು ಅಂತಂದ್ರ ಹಂಗ ಬಿಟ್ಟಿವಿ ಅಂತಂದ್ರ ಅವು ದೊಡ್ಡದಾಗಿ ಆಗಿ 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 ಈ ಪಾಯಿಲ್ಸ್ ಗಳು ಏನಾಗ್ತಾವು ದೊಡ್ಡದಾಗಿ ಆಗಿ ಆಗಿ ಗುದದ್ವಾರದ ಹೊರಗಡೆನು ಕೂಡ ಹರಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಗುದದ್ವಾರದ ಹೊರಗಡೆನು ಕೂಡ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಹಿಂಗ ಆತಂದ್ರ ಬಹಳಷ್ಟು ಪ್ರಾಬ್ಲಮ್ ಆಗ್ತೈತಿ. ಆಮೇಲೆ ಏನ್ ಮಾಡ್ತಾರು ಡಾಕ್ಟರ್, ಇದೇನ್ ಹೆಚ್ಚಾಗಿ ದೊಡ್ಡದಾಗಿ ಮಾಂಸ ಬಂದಿರ್ತೈತಿ ಅದನ್ನ ಏನ್ ಮಾಡ್ತಾರು ಕತ್ರಿಲೆ ಕಟ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ. ಏನ್ ಮಾಡ್ತಾರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ. ಅಲ್ಲಿ ಏನ್ ಮಾಡ್ತಾರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರ. ಆದ್ರೂ ಕೂಡ ಕಡಿಮೆ ಆಗಂಗಿಲ್ಲ. ಇಲ್ಲಿ ಯಾಕೆ ಬೇಗ ಕಡಿಮೆ ಆಗಂಗಿಲ್ಲ ಅಂತಂದ್ರ ಈ ಪಾಯಿಲ್ಸ್ ಯಾಕೆ ಬೇಗ ಕಡಿಮೆ ಆಗಂಗಿಲ್ಲ ಅಂದ್ರ ಇಲ್ಲಿ ಏನ್ ಮಲಾಶಯ ಇರ್ತೈತಿ, ಅಲ್ಲಿ ವೇಸ್ಟ್ ಇರ್ತೈತಿ. ಆ ವೇಸ್ಟ್ ದಲ್ಲಿ ಬಹಳಷ್ಟು 20 ಕೋಟಿವರೆಗೆ ಬ್ಯಾಕ್ಟೀರಿಯಾಗಳು, ಬ್ಯಾಕ್ಟೀರಿಯಾಗಳು ಅದು ಇದು ನಮಗ್ ಬ್ಯಾಡ್ ಆಗಿರುವಂತದ್ದು ಎಲ್ಲಾ ಇರ್ತೈತಿ. ಸೊ ಹಂಗಾಗಿ ಅವು ಆ ನೋವನ್ನ ಗುಣಪಡಿಸ್ಲಿಕ್ಕೆನ ಕೊಡಂಗಿಲ್ಲ. ಆಮೇಲೆ ಅಸಿಡಿಕ್ ಇರೋದರಿಂದ ನೋವು ಬೇಗ ಗುಣ ಆಗಂಗಿಲ್ಲ. ಪಾಯಿಲ್ಸ್ ಒಂದ್ಸಲ ಆತು ಅಂತಂದ್ರ ಅದ್ರ ಸಲುವಾಗಿ ಬೇಗ ಗುಣ ಆಗಂಗಿಲ್ಲ. ಅದು ಗೊತ್ತಾಯ್ತದ ಪಾಯಿಲ್ಸ್, ರೈಟ್. ಸೊ ಯಾವ ರೋಗ ಆಗ್ತೈತಿ? ಪಾಯಿಲ್ಸ್ ರೋಗ ಆಗ್ತೈತಿ, ರೈಟ್. ಸೊ ಇಷ್ಟು ಏನು. ಆಮೇಲೆ ಏನಾಗ್ತೈತಿ? ಪಾಯಿಲ್ಸ್ ರೋಗ ಆಗ್ಲಿಲ್ಲ ಅಂತಂದ್ರ ಮಲ ಸರಿಯಾಗಿ ಆರಾಮಾಗಿ ಹೊರಗಡೆ ಹೋಗ್ತದೆ. ಈಗ ಇಲ್ಲಿ ಮಲ ಇದೇನು ವೇಸ್ಟ್ ಇರ್ತೈತಿ, ವೇಸ್ಟ್ ನೀರನ್ನ ಹೀರಿಕೊಳ್ಳುವ ಸಮಯದಲ್ಲಿ ದೊಡ್ಡ ಕರಳು ಏನ್ ಮಾಡ್ತೈತಿ ಅಂತಂದ್ರ ಮಲ ಏನಿರ್ತೈತಲ್ಲ, ಮಲದಲ್ಲಿ 2 ಅಂಶಗಳನ್ನ ಸೇರಿಸ್ತೈತಿ. ಒಂದೇದೇನ್ ಸೇರಿಸ್ತೈತಿ ಅಂತಂದ್ರ ಆ ಮಲದಲ್ಲಿ ಮ್ಯೂಕಸ್ ಅನ್ನುವಂತಹ ಪದಾರ್ಥ ಸೇರಿಸ್ತೈತಿ. ಇದು ಏನ್ ಮಾಡ್ತೈತಿ ಅಂತಂದ್ರ ಮ್ಯೂಕಸ್ ಜಿಗಿಟಾಗಿರುವಂತಹ ಪದಾರ್ಥ ಇರ್ತೈತಿ. ಇದು ಮಲದಲ್ಲಿ ಕೂಡಿದ ಮೇಲೆ ಇದು ಮಲವನ್ನ ಒಣಗಲು ಕೊಡೋದಿಲ್ಲ. ಮಲ ಏನಾಗಂಗಿಲ್ರಿ, ಒಣಗಂಗಿಲ್ಲ. ಅದ್ರ ಸಲುವಾಗಿ ದೊಡ್ಡ ಕರಳು ಏನ್ ಮಾಡ್ತೈತಿ? ಮ್ಯೂಕಸ್ ಅನ್ನ ಸೇರಿಸ್ತೈತಿ. ಇನ್ನೊಂದ್ ಏನ್ ಸೇರಿಸ್ತೈತಿ ಅಂತಂದ್ರ ಬಿಲುರುಬಿನ್ ಸೇರಿಸ್ತೈತಿ. ಯಾವ್ದು? ಬಿಲುರುಬಿನ್ ಸೇರಿಸ್ತೈತಿ. ಬಿಲುರುಬಿನ್ ಇದು ಒಂದು ತರದ ಹಳದಿ ಬಣ್ಣ ಆಗಿರ್ತೈತಿ. ಏನಾಗಿರ್ತೈತದ? ಒಂದು ತರದ ಹಳದಿ ಬಣ್ಣ ಆಗಿರ್ತೈತಿ ಬಿಲುರುಬಿನ್. ಓಕೆ, ಹಳದಿ ಬಣ್ಣ ಆಗಿರ್ತೈತಿ. ಇದ್ರದ್ದು ಕೆಲಸ ಏನು ಅಂತಂದ್ರ ಮಲ ಕೊಳೆಯದಂತೆ ನೋಡ್ಕೋತೈತಿ. ಅದ ಮಲ ಕೊಳೆಯದಂತೆ ನೋಡಿಕೊಳ್ಳುವಂತ ಕೆಲಸ ಯಾರು ಮಾಡ್ತಾರೋ? ಬಿಲುರುಬಿನ್ ಮಾಡ್ತೈತಿ. ಯಾರು ಮಾಡ್ತಾರೋ? ಬಿಲುರುಬಿನ್ ಮಾಡ್ತೈತಿ ಮಲ ಕೊಳೆಯದಂತೆ ನೋಡಿಕೊಳ್ಳುವಂತಹ ಕೆಲಸ. ಮಲ ಕೊಳೆಯದಂತೆ ನೋಡಿಕೊಳ್ಳುವಂತಹದ್ದು ಯಾರು ಮಾಡ್ತಾರೆ? ಬಿಲುರುಬಿನ್ ಮಾಡ್ತೈತಿ. ಯಾರು ಮಾಡ್ತಾರೆ? ಬಿಲುರುಬಿನ್ ಮಾಡ್ತೈತಿ. ಮಲ ಕೊಳೆಯದಂತೆ ನೋಡ್ತೈತಿ ಹಳದಿ ಬಣ್ಣ. ಈಗ ಈ ಬಿಲುರುಬಿನ್ ಏನೈತ್ಲಾ, ಈ ಬಿಲುರುಬಿನ್ ಅನ್ನ ಯಾರು ತಯಾರು ಮಾಡ್ತಾರೋ? ಈ ಬಿಲುರುಬಿನ್ ತಯಾರಿಸುವವರು ಯಾರು ತಯಾರಿಸ್ತಾರ ಅಂತಂದ್ರ ಇದನ್ನ ಲಿವರ್ ತಯಾರು ಮಾಡ್ತೈತಿ. ಯಾರು? ಲಿವರ್. ಯಕೃತ ಏನ್ ಮಾಡ್ತೈತಿ? ಬಿಲುರುಬಿನ್ ತಯಾರು ಮಾಡ್ತೈತಿ. ಒಂದು ವೇಳೆ ಈ ಹಳದಿ ಬಣ್ಣ ಬಿಲುರುಬಿನ್ ನಮ್ಮ ಶರೀರದಲ್ಲಿ ಅತಿ ಹೆಚ್ಚಾಗಿ ಬಿಡುಗಡೆ ಆಗಾಕತ್ತಿತ್ತು ಅಂತಂದ್ರ ಒಂದು ರೋಗ ಆಗ್ತೈತಿ. ಇದು ಅತಿ ಹೆಚ್ಚು ಬಿಡುಗಡೆ ಆಗ್ಬಾರ್ದು, ಬಿಲುರುಬಿನ್ ಹಳದಿ ಬಣ್ಣ. ಸೊ ಆ ರೋಗ ಯಾವ್ದು ಅಂತಂದ್ರ ಯಾವ ರೋಗ ಬರ್ತೈತಿ? ಅದು ಜಾಯಿಂಡಿಸ್ ಅಂತ ಕರಿತೀವಿ ಕನ್ನಡದಲ್ಲಿ. ಕಾಮಾಲೆ. ಜಾಯಿಂಡಿಸ್ ರೋಗ ಆಗ್ತೈತಿ. ಯಾವ ರೋಗ ಆಗ್ತೈತಿ? ಜಾಯಿಂಡಿಸ್, ಕಾಮಾಲೆ ರೋಗ ಆಗ್ತೈತಿ. ನೋಡ್ರಿ, ಕಾಮಾಲೆ ರೋಗ ಆಯ್ತು ಅಂತಂದ್ರ ನಮ್ಮ ದೇಹ ಪೂರ್ತಿ ಹಳದಿ ಆಗ್ತೈತಿ. ಕಣ್ಣುಗಳು ಏನಾಗ್ತಾವ? ಫಸ್ಟ್ ಕಣ್ಣುಗಳೊಳಗ್ ಗೊತ್ತಾಗ್ತೈತಿ. ಕಣ್ಣು ಏನಾಗ್ತಾವ ಅಂತಂದ್ರೆ ವೈಟ್ ಐತ್ಲಾ ಇಲ್ಲಿ. ಸೊ ಅದು ಏನಾಗ್ತೈತಿ? ಏನ್ ಕಾಣ್ತಾವ? ಹಳದಿ ಕಾಣ್ತಾವ. ಹಳದಿ ಕಾಣಕತ್ತು ಅಂತಂದ್ರೆ ಏನು? ಲಿವರ್ ಏನ್ ಮಾಡಾಕತೈತಿ? ಅತಿ ಹೆಚ್ಚಾಗಿ ಬಿಲುರುಬಿನ್ ಬಿಡುಗಡೆ ಮಾಡಾಕತೈತಿ. ಸೊ ಬಿಲುರುಬಿನ್ ಅತಿ ಹೆಚ್ಚಾಗಿ ಬಿಡುಗಡೆ ಮಾಡಾಕತ್ತು, ಹಳದಿ ಬಣ್ಣ ಹೆಚ್ಚಾಗ್ತೈತಿ, ಕಾಮಾಲೆ ರೋಗ ಬರ್ತೈತಿ. ಯಾವ ರೋಗ ಬರ್ತೈತಿ? ಕಾಮಾಲೆ, ಜಾಯಿಂಡಿಸ್ ರೋಗ ಬರ್ತೈತಿ. ಸೊ ಇಷ್ಟು ಏನು ಅಂತಂದ್ರ ಇದು ದೊಡ್ಡ ಕರಳಿನ ಬಗ್ಗೆ ಮಾಹಿತಿ ನಿಮಗ ಗೊತ್ತ ಇರ್ಬೇಕು. ಏನು? ಇಷ್ಟು ಎಲ್ಲಾ ಮಾಹಿತಿ ನಿಮಗ ಗೊತ್ತಿರ್ಬೇಕು. ಈಗ ಇಷ್ಟು ಇಲ್ಲಿಗೆ ಏನಾಗ್ತೈತಿ? ಪಚನ ಕ್ರಿಯೆ ಮುಗಿತೈತಿ. ಈ ಪಚನ ಕ್ರಿಯೆಯನ್ನ ಏನ್ ಮಾಡ್ತಾರು? 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ಭಾಗ ಆಗಿ ವಿಂಗಡಿಸಲಾಗಿದೆ?
5 ಭಾಗವಾಗಿ ಈ ಒಂದು ಪಚನ ಕ್ರಿಯೆಯನ್ನ ವಿಂಗಡಿಸಲಾಗಿದೆ. ಒಂದನೇದ್ ಯಾವ್ದು ಅಂತಂದ್ರ ಅಸಿಮಿಲೇಷನ್. ಅಸಿಮಿಲೇಷನ್ ಅಲ್ಲ, ಅಸಿಮಿಲೇಷನ್ ಅದು 4ನೇ ಭಾಗ ಬರುತ್ತೆ. ಇಂಜೆಕ್ಷನ್ ಬರ್ತೈತಿ. ಮೊದಲು ಇಂಜೆಕ್ಷನ್ ಮಾಡ್ಬೇಕಲ್ಲ ಒಳಗ. ಒಂದನೇದ್ ಯಾವ್ದು ಹೇಳ್ರಿ? ಇಂಜೆಕ್ಷನ್. ಇಂಜೆಕ್ಷನ್ ಅಂತಂದ್ರೆ ಏನು? ಆಹಾರ ಒಳಗೆ ತೆಗೆದುಕೊಳ್ಳುವುದು. ಇವು 5 ಏನಿದಾವಲ್ಲ, 5 ಭಾಗಗಳು ಪಚನ ಕ್ರಿಯೆ 5 ಏನ್ ಸೀರಿಯಲ್ ವೈಸ್ ಇದಾವ, ಸೀರಿಯಲ್ ವೈಸ್ ನೆನಪಿಟ್ಕೋಬೇಕಾಗ್ತೈತಿ ನೀವು. ಒಂದನೇದ್ದು ಇಂಜೆಕ್ಷನ್, ಆಹಾರವನ್ನ ಒಳಗೆ ತಗೊಳ್ಳೋದು. ಆಮೇಲೆ ಏನಾಗ್ತೈತಿ? ಡೈಜೆಷನ್ ಆಗ್ತೈತಿ. ಏನಾಗ್ತೈತಿ? ಡೈಜೆಷನ್ ಅಂತಂದ್ರೆ ಪಚನ ಆಗೋದು. ಓಕೆ, ಆಮೇಲೆ ಡೈಜೆಷನ್ ಆದ್ಮೇಲೆ ಅಬ್ಸಾರ್ಬ್ಷನ್. ಎಲ್ಲಿ ಹೋಗ್ತದೆ? ಆಮೇಲೆ ಯಾವ್ದು ಬರ್ತೈತಿ? ಅಬ್ಸಾರ್ಬ್ಷನ್. ಆಮೇಲೆ ಯಾವ್ದು ಬರ್ತೈತಿ? ಎಸಿಮಿಲೇಷನ್ ಅಂತಂದ್ರೆ ಏನ್ ಹೇಳ್ರಿ? ಎಲ್ಲಾ ಪೋಷಕಾಂಶಗಳು ಏನಿರ್ತಾವಲ್ಲ, ಏನ್ ಹೇಳ್ರಿ? ಪೋಷಕಾಂಶಗಳನ್ನು ಏನ್ ಮಾಡ್ತೈತಿ? ಪೋಷಕಾಂಶಗಳನ್ನು ಹಂಚುವುದು ಅಥವಾ ಹರಡಿಸೋದು. ಓಕೆ, ಇದಾದ್ಮೇಲೆ ಏನ್ ಬರ್ತೈತಿ? ಡಿಫೆಕ್ಷನ್ ಅಂತಂದ್ರ ಹೊರ ಹಾಕ್ತೇವಿ. ಏನು? ಮಲವನ್ನ ಹೊರ ಹಾಕ್ತೇವಿ. ಇವು 5ಗಳು ಗೊತ್ತಿರ್ಬೇಕು ನಿಮಗೆ. ಯಾವ್ಯಾವ್ದು ಹೇಳ್ರಿ? ಒಂದನೇದ್ ಯಾವ್ದೈತಿ? ಇಂಜೆಕ್ಷನ್ ಅಂತಂದ್ರೆ ಏನು? ಇಂಜೆಕ್ಷನ್ ಅಂತಂದ್ರೆ ಆಹಾರವನ್ನು ಒಳಗ್ ತಗೋತೇವಲ್ಲ, ಅದನ್ನ ಇಂಜೆಕ್ಷನ್ ಅಂತೇವಿ. ಆಮೇಲೆ ಡೈಜೆಷನ್ ಆಗ್ತೈತಿ. ಈ ಹೊಟ್ಟಿ ಒಳಗೆ ಏನಾಗ್ತೈತಿ? ಎಲ್ಲಾ ಇಲ್ಲಿ ಡೈಜೆಷನ್ ಆಗ್ತೈತಿ. ಆಮೇಲೆ ಅಬ್ಸಾರ್ಬ್ಷನ್ ಆಗ್ತೈತಿ. ಅಬ್ಸಾರ್ಬ್ಷನ್ ಎಲ್ಲಿ ಆಗ್ತೈತಿ? ಇಲ್ಲಿ ವಿಲ್ಲಿಗಳು ಏನ್ ಮಾಡ್ತಾವ? ಅಬ್ಸಾರ್ಬ್ಷನ್ ಮಾಡ್ಕೋತಾವ, ಹೀರ್ಕೋತಾವ. ಆಮೇಲೆ ಏನಾಗ್ತೈತಿ? ಎಸಿಮಿಲೇಷನ್ ಅಂತಂದ್ರೆ ಇದ್ರೊಳಗೆ ಏನೇನ್ ಹೀರ್ಕೊಂಡಿರ್ತೈತ್ಲಾ, ಪೋಷಕಾಂಶಗಳು, ಖನಿಜಾಂಶಗಳು, ವಿಟಾಮಿನ್ಸ್ಗಳು, ಅದೆಲ್ಲ ಅಸಿಮಿಲೇಷನ್ ಮಾಡೋದು. ಅಂತಂದ್ರ ಎಲ್ಲಾ ಕಡೆ ಹಂಚೋದು, ಎಲ್ಲಾ ಕಡೆ ಹರಡಿಸೋದು. ಆಮೇಲೆ ಡಿಫೆಕ್ಷನ್ ಅಂತಂದ್ರೆ ಏನು? ಗುದದ್ವಾರದ ಮೂಲಕ ಹೊರಗೆ ಹಾಕ್ತೇವೆ ವೇಸ್ಟ್, ಅದನ್ನ ಡಿಫೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇವು 5ಗಳು ಸೀರಿಯಲ್ ಪ್ರಕಾರನ ಗೊತ್ತಿರ್ಬೇಕು ನಿಮಗೆ. ಒಂದನೇದ್ ಯಾವ್ದು ಹೇಳ್ರಿ? ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಬ್ಷನ್. ಓಕೆ, ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಬ್ಷನ್, ಆಮೇಲೆ ಅಸಿಮಿಲೇಷನ್, ಆಮೇಲೆ ಡಿಫೆಕ್ಷನ್. ಅಸಿಮಿಲೇಷನ್ ಅಂತಂದ್ರೆ ಹರಡಿಸೋದು. ಡಿಫೆಕ್ಷನ್ ಅಂತಂದ್ರೆ ಹೊರಗೆ ಹಾಕೋದು. ಇಲ್ಲಿಗೆ ನಿಮ್ಮ ಯಾವುದು ಪಚನ ಕ್ರಿಯೆ ಟಾಪಿಕ್ ಎಲ್ಲವೂ ಕೂಡ ಏನಾಗ್ತೈತಿ? ಮುಗಿತೈತಿ. ಈಗ ಹೊಸ ಟಾಪಿಕ್ ಅನ್ನ ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ. ಬಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಈಗ ಬೇಗನೆ ಲೈಕ್ ಮಾಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಪದೇ ಕೇಳ್ಕೊಳಂಗಿಲ್ಲ ಯಾರಿಗೂ ಕೂಡ ಮಾಡ್ರಿ ಅಂತೇಳಿ. ನಿಮ್ಗ ನೋಟಿಫಿಕೇಶನ್ ಬಂತು, ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಅದ್ರ ಸಲುವಾಗಿ ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಎಲ್ಲರಿಗೂ ಕೂಡ ಏನ್ ಮಾಡ್ರಿ? ಶೇರ್ ಮಾಡ್ರಿ. ಎಲ್ಲರೂ ಕೂಡ ನೋಡ್ಲಿ. ಫ್ರೀ ಆಗಿ ಕ್ಲಾಸಸ್ ಗಳಿದಾವು. ಎಲ್ಲಾ ನಿಮ್ಮ ಗ್ರೂಪ್ಸ್ ಗಳಿರ್ತಾವ, ಗ್ರೂಪ್ಸ್ ಗಳಿಗೆ ಶೇರ್ ಮಾಡಿ. ಇಷ್ಟೆಲ್ಲ ನಾವು ಕಷ್ಟ ಪಡಾಕತ್ತೇವೆ ನಿಮ್ಗೋಸ್ಕರ. ಇಷ್ಟು ಒಂದ್ ಕ್ಲಾಸ್ ಮಾಡ್ಬೇಕಂತಂದ್ರೆ 2-3 ತಾಸು ಬೇಕಾಗ್ತೈತಿ ನಮಗೆ. ಆಕ್ಚುಲಿ ಕ್ಲಾಸ್ ಇರ್ಬೋದು, ಅರ್ಧ ಗಂಟೆ 40-45 ನಿಮಿಷ ಕ್ಲಾಸ್ ಇರ್ತೈತಿ. ಬಟ್ ಅದನ್ನ ಅಪ್ಲೋಡ್ ಮಾಡ್ಬೇಕಾದು ಇದು ಬಹಳ ಜಂಜಟ್ ಕೆಲಸ ಇರ್ತಾವ. 2-3 ತಾಸು ಬೇಕು ಇಷ್ಟೆಲ್ಲ ಒಂದ ಕ್ಲಾಸ್. ನೀವು ಬರೀ 45 ನಿಮಿಷನಾಗ ನೋಡಿ ಮುಗಿಸ್ತೇವೆ. ನಾವು 3 ತಾಸು ಕುಂಡಿರ್ಬೇಕಾದಾಗ ಇಷ್ಟು ಮಾಡಕ್. ಸೊ ಅದ್ರ ಸಲುವಾಗಿ ನಿಮ್ಗೋಸ್ಕರ ಇಷ್ಟು ಮಾಡಾಕತ್ತೀವಿ ಅಂತಂದ್ರೆ ನೀವು ಶೇರ್ ಮಾಡಕ್ ಆಗಂಗಿಲ್ವಾ? ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೇಳಕ್ ಆಗಂಗಿಲ್ವಾ? ಓಕೆ, ಸೊ ಅಷ್ಟು ಕೆಲಸವನ್ನ ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಜೈ.